ನಾವು ದುಡಿಮೆಯನ್ನು ಎಲ್ಲಿಡಬೇಕು. ಸಂದೇಶ್, ನಾವೊಂದು ಹಳೆ ಮೂವಿ ನೋಡಿರ್ತೀವಿ, ಒಂದು ದ್ವಾರಕೀಶ್ ಅವ್ರದ್ದು ಒಂದು ಪ್ರಚಂಡ ಕುಳ್ಳ ಅಂತ ಹೇಳಿ ಒಂದು ಮೂವಿ ಇದೆ. ಆ ಮೂವಿಲಿ ಏನ್ ಮಾಡ್ತಾರೆ, ದ್ವಾರಕೀಶ್ ಅವ್ರು ಯಾವ್ದೋ ಮನೇಲಿ ಕೆಲಸ ಮಾಡಕ್ ಹೋಗ್ತಾರೆ. ಒಂದಿನ ಕೆಲಸ ಮಾಡಿದ್ಕೆ ಅವ್ರಿಗೆ ಬೆಣ್ಣೆ ಕೊಡ್ತಾರೆ. ಬೆಣ್ಣೆನ ಇವರು ಮಟ್ಟಿಗೆ ನೀರ್ ಹಾಕಿ ತಗೊಂಡ್ ಹೋಗ್ದಲ್ಲಿ ಏನೋ ಜೋಬಲ್ ಇಟ್ಕೊಂಡು ಹೋಗ್ತಾರೆ. ಬೆಣ್ಣೆ ಕರಗೋಗ್ಬಿಡುತ್ತೆ. ಮನೆಗೆ ಹೋಗೋಷ್ಟು ಬೆಣ್ಣೆ ಇರೋದಿಲ್ಲ. ಇನ್ನೊಂದ್ ದಿನ ಕೆಲಸ ಮಾಡಕ್ ಹೋಗ್ತಾರೆ, ಒಂದು ಮೊಲ ಏನೋ ಕೊಡ್ತಾರೆ. ಆ ಮೊಲನ ನೀರಲ್ಲಿ ಇಟ್ಕೊಂಡು ಹೋಗ್ತಾರೆ. ಅಷ್ಟೊಂದು ಮನೆಗೆ ಹೋಗುವಷ್ಟರಲ್ಲಿ ಆ ಮೊಲ ಸತ್ತೋಗಿರುತ್ತೆ. ಇನ್ನೊಂದ್ ದಿನ ಹೋಗ್ತಾರೆ ಕೆಲಸ ಮಾಡಕ್ಕೆ, ರಾಗಿಯನ್ನ ಕೊಡ್ತಾರೆ. ರಾಗಿನ ಒಂದ್ ಚೀಲದಲ್ಲಿ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಮುಸ್ರಿ ಕೃಷ್ಣಮೂರ್ತಿಯವ್ರು ಬಂದು ರಾಗಿನ ಚೀಲನ ಹರಿದು ತಗೊಂಡ್ ಹೋಗ್ತಾರೆ. ಸೊ ಈಗ ಏನಾಯ್ತು ಅಂತಂದ್ರೆ, ಇನ್ ಜನರಲ್ ಆಗಿ ನೋಡೋದಾದ್ರೆ, ದ್ವಾರಕೀಶ್ ಅವರು ಆ ಒಂದು ಮೂವಿಲಿ ಕಷ್ಟಪಟ್ಟು ಕೆಲಸ ಮಾಡಿದ್ರು. ಅವರ ಟೈಮ್, ಎನರ್ಜಿ, ಎಫರ್ಟ್, ಲೇಬರ್, ವರ್ಕ್ ಅನ್ನ ಡೆಡಿಕೇಟ್ ಮಾಡಿದ್ರು. ಅಟ್ ದಿ ಎಂಡ್ ಅವ್ರಿಗೇನು ಸಿಗ್ಲಿಲ್ಲ. ಬಿಕಾಸ್ ಯಾವ ಒಂದು ವಸ್ತುವಲ್ಲಿ ಅವ್ರ ಮೌಲ್ಯವನ್ನ ಶೇಖರಣೆ ಮಾಡಿ ಇಡಬೇಕಾಗಿತ್ತೋ ಆ ಒಂದು ಸೇವಿಂಗ್ಸ್ ವೆಹಿಕಲ್ ಏನಿದೆಯಲ್ಲ, ಅದು ಮುರಿದೋಗಿತ್ತು. ಅದು ಇವರೇ ಮುರಿದಾಕೊಂಡಿರ್ಬೋದು, ಅಥವಾ ಬೇರೆ ಯಾವ್ದೋ ಒಂದು ಟ್ರಸ್ಟೆಡ್ ಥರ್ಡ್ ಪಾರ್ಟಿ ಮುರಿದಿರ್ಬೋದು. ಆದ್ರೆ ಅದರ ಫಲಾನುಭವಿ ದ್ವಾರಕೀಶ್ ಅವ್ರು ಆಗ್ಲಿಲ್ಲ. ಆ ಮೂವಿಲಿ ಅವರ ಕುಟುಂಬದವರು ಕೂಡ ಆಗ್ಲಿಲ್ಲ. ಈಗ ನಾನು, ನೀವು ಮತ್ತೆ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲಾ ಬಡ, ಮಧ್ಯಮ ಮತ್ತು ಶ್ರಮಿಕ ವರ್ಗ ಜನ ಏನ್ ಕಷ್ಟಪಟ್ಟು ದುಡಿತಾ ಇದೀವಿ, ನಮ್ಮ ದುಡಿಮೆಯ ಮೌಲ್ಯವನ್ನ ನಾವು ಎಲ್ಲಿ ಶೇಖರಣೆ ಮಾಡಿ ಇಡಬೇಕು? ಬಿಟ್ಕಾಯಿನ್ ಅಲ್ಲಿ ಇಡಬೇಕಾ, ರಿಯಲ್ ಎಸ್ಟೇಟ್ ಅಲ್ಲಿ ಇಡಬೇಕಾ, ಪೇಪರ್ ಕರೆನ್ಸಿಲಿ ಇಡಬೇಕಾ, ಚಿನ್ನದಲ್ಲಿ ಇಡಬೇಕಾ, ಶೇರ್ಸ್ ಅಲ್ಲಿ ಇಡಬೇಕಾ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇಡಬೇಕಾ, ಅಥವಾ ಕ್ರಿಪ್ಟೋ ಕಾಯಿನ್ಸ್ ಅನ್ನುವಂತಹ ಪೊಂಜಿ ಸ್ಕೀಮ್ ಗಳಲ್ಲಿ ಇಡಬೇಕಾ?